ಕುರಾನ್ ಸುಟ್ಟಿದ್ದಕ್ಕೆ ಬೆಳಗಾವಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮುಸ್ಲಿಮರ ಪ್ರತಿಭಟನೆಯಲ್ಲಿ ಚಪ್ಪಲಿ ತೂರಾಟವೂ ಕೂಡ ನಡೆದು ಹೋಗಿದೆ. ಪೊಲೀಸರ ಮೇಲೆ ಚಪ್ಪಲಿ ತೂರಿದಂತ ಕಿಡಿಗೇಡಿಗಳು ಬೆಳಗಾವಿಯ ಡಿಸಿ ಕಚೇರಿ ಬಳಿ ಚಪ್ಪಲಿ ತೂರಾಟ ಆಗಿರೋದು. ಕುರಾನ್ ಸುಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರತಿಭಟನೆ ಮಾಡಿದ್ರು. ಮುಸ್ಲಿಮರು ನಡೆಸಿದಂತ ಈ ಪ್ರತಿಭಟನೆಯಲ್ಲಿ ಚಪ್ಪಲಿ ತೂರಾಟವೂ ನಡೆದು ಹೋಗಿದೆ. ಅದರಲ್ಲೂ ಪೊಲೀಸರ ಮೇಲೇನೆ ಚಪ್ಪಲಿ ಬಿದ್ದಿದೆ. ಕಿಡಿಗೇಡಿಗಳು ಪೊಲೀಸರ ಮೇಲೇನೆ ಚಪ್ಪಲಿ ಎಸೆದ್ಬಿಟ್ಟಿದ್ದಾರೆ. ಕಮಿಷನರ್ ಬಳಿ ಇದ್ದ ಸಿಪಿಐ ಮೇಲೆ ಚಪ್ಪಲಿ ಬಿದ್ದಿದೆ. ಎಡಾ ಮಾರ್ಟಿನ್ಗೆ ತೂರಿದಂತ ಚಪ್ಪಲಿ ಅವ್ರ ಪಕ್ಕದಲ್ಲೇ ಇದ್ದಂತ ಸಿಪಿಐ ಮೇಲೆ ಬಿದ್ದಿದೆ. ಸದ್ಯ ಈಗ ಕುಂದಾನಗರಿ ಬೆಳಗಾವಿ ಕೊತ ಕೊತ ಅಂತ ಕುದಿತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ವಾತಾವರಣ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಎಡಾ ಮಾರ್ಟಿನ್ ಅವರ ಮೇಲೆ ಬೀಳ್ಬೇಕಾಗಿದ್ದಂತ ಚಪ್ಪಲಿ ಅದು ಪಕ್ಕದಲ್ಲೇ ಇದ್ದಂತ ಸಿಪಿಐ ಮೇಲೆ ಬಿದ್ದಿದೆ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮುಸ್ಲಿಮರು ನಡೆಸಿದಂತ ಪ್ರತಿಭಟನೆಯಲ್ಲಿ ಆಗಿರೋ ಘಟನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈ ರೀತಿಯಾಗಿ ಕುರಾನ್ ಸುಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆದಿದ್ದೇನೋ ಓಕೆ, ಬಟ್ ಈ ರೀತಿ ಪೊಲೀಸರ ಮೇಲೆ ಚಪ್ಪಲಿ ತೂರ್ ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಿದ್ದಾರೆ? ಯಾರು ಚಪ್ಪಲಿ ತೂರಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ? ಸೌಖ್ಯ ಏನು ಇವತ್ತು ಕುರಾನ್ ಸುಟ್ಟ ಪ್ರಕರಣವನ್ನ ಖಂಡಿಸಿ ಮುಸ್ಲಿಂ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾ ರ್ಯಾಲಿ ಇಲ್ಲದೆ ಚೆನ್ನಮ್ಮ ಸರ್ಕಲ್ನಿಂದ ಅಂಜುಮನ್ ಸಂಸ್ಥೆಗೆ ತಲುಪಿದ ಬಳಿಕ ಅಲ್ಲಿ ಒಂದಿಷ್ಟು ಒಂದು ಗುಂಪು ಕೂತ್ಕೊಂಡು ಘೋಷಣೆ ಹಾಕ್ತಾ ಇತ್ತು. ಯಾವಾಗ ಒಂದು ಮನವಿ ಸಲ್ಲಿಸಿದ ಬಳಿಕ ಕೂಡ ಜನರು ಅಲ್ಲೇ ನಿಂತ್ಕೊಂಡು ಘೋಷಣೆ ಹಾಕ್ತಾ ಇದ್ರು. ಅವರನ್ನ ತಿಳಿಸುವಂತ ಕೆಲಸನ ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳದಲ್ಲಿದ್ದಂತ ಅಧಿಕಾರಿಗಳು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅವರ ಮಧ್ಯಪ್ರಾಯ ಆ ಒಂದು ಪ್ರತಿಭಟನಾಕಾರರನ್ನ ಅಲ್ಲಿನ ತೆರವುಗೊಳಿಸೋದಕ್ಕೆ ಅವರಿಗೆ ಸೂಚನೆ ಕೊಡೋದಕ್ಕೆ ಮುಂದಾಗ್ತದೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಒಂದು ಚಪ್ಪಲಿ ತೂರಾಟ ಮಾಡಿರ್ತಕ್ಕಂಥದ್ದು. ಇದು ಏನಂದ್ರೆ ಈ ಒಂದು ಘಟನೆ ಏನಂದ್ರೆ ಪ್ರತಿಭಟನೆ ಭಾಗವಹಿಸಿದಂತವರ ಯಾವ ರೀತಿ ಮನಸ್ಥಿತಿ ಇದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಸ್ವತಃ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಈ ಚಪ್ಪಲಿ ತೂರಾಟ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾರೆ ಅಂದ್ರೆ ಅವ್ರು ಯಾವುದೇ ರೀತಿಯ ದುಷ್ಕೃತ್ಯ ಮಾಡೋದಕ್ಕೂ ಕೂಡ ಹೆಸರಿಲ್ಲ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತ ಸಂದರ್ಭದಲ್ಲಿ ಇಡೀ ಪೊಲೀಸ್ ಸಿಬ್ಬಂದಿಗಳೇ ಈ ಒಂದು ಪ್ರತಿಭಟನೆಗೆ ಬಿಗಿ ಭದ್ರತೆಯನ್ನ ವಹಿಸಿದ್ರು. ಯಾಕಂದ್ರೆ ಕುರಾನ್ ಸುಟ್ಟ ಪ್ರಕರಣ ಅದು ಸೂಕ್ಷ್ಮ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕಳ್ಕೊಂಡಿದ್ರು. ಯಾವಾಗ ಪ್ರತಿಭಟನಾಕಾರನ ಅಲ್ಲಿಂದ ಬೇರೆ ಪ್ರತಿಭಟನೆ ಮುಗಿದ ಬಳಿಕ ವಾಪಸ್ ಮನೆಗೆ ಕಳಿಸುವಂತ ಪ್ರಯತ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಈ ರೀತಿ ಕೃತ್ಯ ನಡೆಸಿರ್ತಕ್ಕಂಥದ್ದು. ಕೃತ್ಯ ನಡೆಸಿದ್ರು ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ವಿವಿಧ ಆಯಾಮಗಳಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ವಿಡಿಯೋಗಳಾಗಿರ್ಬೋದು ಅಥವಾ ಅವರಿಗೆ ಪೊಲೀಸ್ ಇಲಾಖೆಯ ಈಗ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ವಿಡಿಯೋ ದೃಶ್ಯಗಳಾಗಿರ್ಬೋದು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಚಪ್ಪಲಿ ಹಚ್ಚಿದಂತ ವ್ಯಕ್ತಿಯ ಬಗ್ಗೆ ಏನೋ ಮಾಹಿತಿ ಸಿಕ್ಕಿದ್ರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅನ್ನೋ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. तमाम नौजवानों से गुजारिश है कि पूरा तरीके से एहतजाज खत्म हो चुका है. आप अपने घर की तरफ निकल पड़े. यहाँ से